ಸ್ಪೆಷಲ್ ಯು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ಪೆಷಲ್ ಯು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಸ್ಪೆಷಲ್ ಯು ವೆಬ್ಸೈಟ್ ಟ್ವಿಟರ್ ಅಲ್ಲೂ ಫಾಲೋ ಮಾಡಿ. ನಾವು ಇವತ್ತು ಸಲಾರ್ ಚಿತ್ರದ ರಿವ್ಯೂ ಹೇಳ್ತೀವಿ. ಇಷ್ಟಕ್ಕೂ ಶಾರುಖ್ ಖಾನ್ ಅವರಂತಹ ಸೂಪರ್ ಸ್ಟಾರ್ ಎದುರು ಬಂದ ಸಲಾರ್ ಗೆಲ್ಲೋ ತರ ಇದ್ಯಾ? ಕಥೆ ಉಗ್ರಂ ರಿಮೇಕ್ ಅಂತೆ, ಹೌದಾ? ಹೀಗೆ 10 ಪ್ರಶ್ನೆಗಳಿವೆಯಲ್ಲ, ಅವುಗಳಿಗೆಲ್ಲ ಇಲ್ಲಿ ಉತ್ತರ ಕೊಡ್ತೀವಿ. ಸಲಾರ್ನಲ್ಲಿ ಹೀರೋಯಿನ್ ಆದ್ಯ ಅಂದ್ರೆ ಶ್ರುತಿ ಹಾಸನ್ ಭಾರತದಲ್ಲಿ ಸಮಾಧಿಯಾಗಿರೋ ತಾಯಿಯ ಸಮಾಧಿ ನೋಡೋಕೆ ಇಂಡಿಯಾಕ್ಕೆ ಬರ್ತಾಳೆ. ಉಗ್ರಂನಲ್ಲಿ ಹರಿಪ್ರಿಯ ಬರೋದು ಹಾಗೇನೆ ಅಲ್ವಾ? ಉಗ್ರಂನಲ್ಲಿ ಹೀರೋ ಶ್ರೀಮುರಳಿ ಅಗಸ್ತ್ಯ ಕಾರ್ ಮೆಕ್ಯಾನಿಕ್, ಇಲ್ಲಿ ಪ್ರಭಾಸ್ ಅಂದ್ರೆ ದೇವ ಮೈನಿಂಗ್ ಲಾರಿಗಳ ಮೆಕ್ಯಾನಿಕ್. ಅಲ್ಲಿಯೂ ತಾಯಿ ಸೆಂಟಿಮೆಂಟ್ ಇತ್ತು, ಇಲ್ಲಿನೂ ಇದೆ. ಆದರೆ ಹೋಲ್ಡಾನ್, ಅಷ್ಟಕ್ಕೆ ಇದು ಉಗ್ರಂ ರೀಮೇಕ್ ಅಲ್ಲ. ಉಗ್ರಂ ಟೋಟಲ್ ಸಿನಿಮಾನೇ 2 ಗಂಟೆ 10 ನಿಮಿಷ ಇತ್ತು. ಆದರೆ ಸಲಾರ್ ಮೊದಲ ಭಾಗನೇ 2 ಗಂಟೆ 55 ನಿಮಿಷ ಇದೆ. 3 ಗಂಟೆಗೆ 5 ನಿಮಿಷ ಕಮ್ಮಿ ಅಷ್ಟೇ. ಕಥೆ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಇನ್ನು ಸಿನಿಮಾದಲ್ಲಿ ಪ್ರಭಾಸ್ ಅವರನ್ನ ಹೇಗೆ ತೋರಿಸಿದ್ದಾರೆ ಅಂದ್ರೆ ಬಾಹುಬಲಿಗಿಂತ ಒಂದು ಕೈ ಮೇಲೆ ಅನ್ಸೋಷ್ಟು. ಪ್ರಶಾಂತ್ ನೀಲ್ ಸಿನಿಮಾದಲ್ಲಿ ಹೀರೋಗಳಿಗೆಲ್ಲ ಹೀಗೆ ಬಿಲ್ಡಪ್ ಇರುತ್ತೇನೋ, ಆ ಬಿಲ್ಡಪ್ಗೆ ತಕ್ಕಂತೆ ಪ್ರಭಾಸ್ ಫಿಸಿಕ್ಕು, ಹೈಟು, ಬಾಡಿ ಇದೆ. ಡಾರ್ಲಿಂಗ್ ಫ್ಯಾನ್ಸ್ಗೆ ಸಲಾರ್ ಹಬ್ಬದೂಟ ಕೊಟ್ಟಿದೆ. ಪೃಥ್ವಿರಾಜ್ ಸುಕುಮಾರ್ ಅಂದು ಡಬಲ್ ಆಕ್ಟಿಂಗ್, 2 ಪಾತ್ರಗಳಲ್ಲಿ ಸಖತ್ತಾಗಿಯೇ ನಟಿಸಿರೋ ಪೃಥ್ವಿರಾಜ್ ಪಾತ್ರ ಚಿತ್ರದುದ್ದಕ್ಕೂ ಪ್ರಭಾಸ್ ಪಾತ್ರಕ್ಕೆ ಬಿಲ್ಡಪ್ ಕೊಡ್ತಾ ಇರುತ್ತೆ. ಪ್ರಭಾಸ್ ಪಾತ್ರಕ್ಕೆ ಅಷ್ಟೆಲ್ಲ ಬಿಲ್ಡಪ್ ಇದ್ರೂ ಅರ್ಧಕ್ಕರ್ಧ ಸಿನಿಮಾ ಪ್ರಭಾಸ್ ಫುಲ್ ಸೈಲೆಂಟು. ಅಮ್ಮ ಬೈತಾ ಇದ್ರೆ ನಡುಕ್ತಾ ಹೆದರ್ತಾ ನಿಲ್ಲೋ ಪ್ರಭಾಸ್ ನಟಿಸೋದೇ ಬೊಂಬಾಟ್. ಆಕ್ಷನ್ ಹೀರೋ ಆದ್ಮೇಲೆ ಪ್ರಭಾಸ್ಗಿಂತ ಹೆಚ್ಚು ಪ್ರಭಾಸ್ ಕೈಲಿರೋ ವೆಪನ್ಸ್ ಆಕ್ಟ್ ಮಾಡ್ತವೆ. ವಿಲನ್ನುಗಳನ್ನ ಸೌದೆ ಸೀಳೋ ಹಾಗೆ ಸೀಳೋ ದೃಶ್ಯ ನೋಡ್ತಾ ಇದ್ರೆ ನೋಡ್ತಿರೋರ ಕಣ್ಣೆಲ್ಲ ಕೆಂಪಾಗುತ್ತೆ. ಈ ಚಿತ್ರದಲ್ಲೂ ಒಂದು ಗೊತ್ತಿಲ್ಲದ ಜಗತ್ತನ್ನ ಸೃಷ್ಟಿ ಮಾಡಿದ್ದಾರೆ ಪ್ರಶಾಂತ್ ನೀಲ್. ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಇರೋ ಖಾನ್ಸರ್ ಅನ್ನೋ ದೇಶ, ಆ ದೇಶ ಯಾವ ದೇಶಕ್ಕೂ ಸೇರಲ್ಲ, ಅದು ದೇಶನೂ ಅಲ್ಲ, ಅದು ಗ್ಯಾಂಗ್ಸ್ಟರ್ಗಳ ದೇಶ. ಅಲ್ಲಿ 101 ಭಾಗಗಳಿವೆ, 3 ನಾಯಕರಿದ್ದರು, ರಾಜ ಮನ್ನಾರ್ ರಾಜ. ಆದರೆ ಅವನ ನಂತರ ಅವನ ಮಗ ರಾಜನಾಗೋದಕ್ಕೆ ಬೇರೆಯವರು ಬಿಡೋದಿಲ್ಲ. ಆಗ ರಾಜನಾಗೋ ವರದ ಮನ್ನಾರ್ ಜೊತೆ ನಿಂತು ಹೋರಾಡುವವನು ದೇವ. ಇದಿಷ್ಟು ಕಥೆ. ಚಿತ್ರದಲ್ಲಿ ಲಾಜಿಕ್ ಹುಡುಕೋಕೆ ಆಗಲ್ಲ. ಹೈ ವೋಲ್ಟೇಜ್ ಕರೆಂಟ್ ಹೊಡೆದ್ರು ಏನೂ ಆಗಿಲ್ಲ ಅನ್ನೋ ಹಾಗೆ ಎದ್ದು ನಿಲ್ಲೋ ದೇವ, ಕೊಡಲಿಯಲ್ಲಿ ವಿಲನ್ನುಗಳನ್ನ ಸೌದೆ ಕೊಚ್ಚೋ ಹಾಗೆ ಕೊಚ್ಚೋ ದೃಶ್ಯಗಳೆಲ್ಲ ಅರಗಿಸಿಕೊಳ್ಳೋಕೆ ಧೈರ್ಯ ಬೇಕು. ಹೀರೋಗೆ ಕೊಡೋ ಬಿಲ್ಡಪ್ಪು ಅಬ್ಬಬ್ಬೋ ಅನ್ಸುತ್ತೆ. ತಾಯಿಯಾಗಿ ಈಶ್ವರಿ ರಾವ್ KGF ಅಮ್ಮನನ್ನ ನೆನಪಿಸ್ತಾರೆ. ಒಂಥರ ಉಗ್ರಂ ಕಥೆನೇ, ಆದರೆ ಉಗ್ರಂ ಅಲ್ಲ. ಇನ್ನೊಂಥರ KGF ಕಥೆನೇ, KGF ಅಲ್ಲ. ಉಗ್ರಂ ಮತ್ತು KGF 2 ಚಿತ್ರಗಳ ಕಥೆಯ ಮಿಕ್ಸ್ ಮಸಾಲಾ ಸಲಾರ್. ಹಾಗಂತ ಅದೇ ಕಥೆನ ಅನ್ಕೊಳ್ಳೋ ಹಾಗೂ ಇಲ್ಲ. ಯಾಕಂದ್ರೆ ಉಗ್ರಂ ಕಥೆನ ಈ ರೀತಿಲೂ ಹೇಳ್ಬೋದಾ ಅಂತ ಸರ್ಪ್ರೈಸ್ ಆಗುತ್ತೆ. ಅಂದಂಗೆ ಸಲಾರ್ ಮೊದಲ ದಿನ ಹತ್ತತ್ರ 200 ಕೋಟಿ ಕಲೆಕ್ಷನ್ ಮಾಡಿದ್ಯಂತೆ. ಹಿಂದಿಯ ಡುಮ್ಕಿ ಹೊಡೆದಿದ್ಯಂತೆ.